ಈ ಸಿನಿಮಾ ಮುಗ್ದಿದ ತಕ್ಷಣ ನನ್ನ ತಲೆಯಲ್ಲಿ ಬಂದಿದ್ದು ಎರಡೇ ಪದ: ಅದ್ಭುತ ಅರ್ಧದವರೆಗೆ ಅಂತ. ಅದನ್ನೇ ಈಗ ಬದಲಾಯಿಸಿ ಅಪೂರ್ಣ ಅದ್ಭುತ ಅಂತ ಹಾಕಿರೋದು. ಅಂದರೆ ಒಂದು ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಇದು. ಮೊದಲ ಅರ್ಧ ಕೊಟ್ಟಂಥ ಅನುಭವ ಅದು ಅದ್ಭುತವಾಗಿತ್ತು. ನಂತರ ಎಲ್ಲೋ ರಂಜಿತ್ ಅವರು ಅವರ ಐಡಿಯಾಲಜಿಯಲ್ಲಿ ಅದನ್ನು ಹೇಳೋ ಭರದಲ್ಲಿ ಕಳೆದು ಹೋದ್ರ ಅಂತ ಅನಿಸ್ತು. ಒಂದು ಅದ್ಭುತವನ್ನು ಸೃಷ್ಟಿಸೋ ಅಂಥ ದಾರಿಲಿ ಇದ್ದವರು ಮತ್ತದೇ ತಾವೇ ನಡೆದಾಡಿರುವಂಥ ದಾರಿಗೆ ವಾಪಸ್ ಬಂದಿದ್ದಾರೆ. ಅದರಿಂದ ಆ ಅದ್ಭುತವನ್ನು ತಲುಪುವಂಥ ಪ್ರಯಾಣದಲ್ಲಿ ಅವರು ಸ್ವಲ್ಪ ಹಿಂದೆ ಉಳಿದ್ರು ಅಂತ ಹೇಳ್ಬೋದು. ತಂಗಲಾನ್ ಇದು ರಂಜಿತ್ ಅವರು ನಿರ್ದೇಶಿಸಿರುವಂಥ ಚಿತ್ರ. ಇದು ಚಿನ್ನವನ್ನ ಬಂಗಾರವನ್ನ ಹುಡುಕಿಕೊಂಡು ಹೋದಂಥ ಒಬ್ಬನ ಕಥೆ, ಒಂದು ಗುಂಪಿನ ಕಥೆ. ಆದರೆ ಇದು ಬರೀ ಮೇಲಿನ ಪದರ ಮಾತ್ರ. ಇದು ಮೆಟಫಾರಿಕಲ್ ಆಗಿ ಹಾಗೆ ಡೈರೆಕ್ಟ್ ಆಗಿ ಏನನ್ನ ಹೇಳುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಇದರ ಪಾಸಿಟಿವ್ಸ್ ಕಡೆ ಬರೋದಾದರೆ ಸಿನಿಮಾ ಒಂದು 70% ಒಂದು ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ನೀವು ಏನೋ ಬೇರೆ ನೋಡ್ತಾ ಇದ್ದೀರಾ ಅನ್ನೋ ಭಾವನೆ ಬರಲ್ಲ. ಆ ಜನ, ಆ ಕಾಡು, ಅವರ ಹುಡುಕಾಟ, ಇದರಲ್ಲಿ ಅವರೆಷ್ಟು ಕಳೆದು ಹೋಗಿರ್ತಾರೆ, ನೀವು ಅಷ್ಟೇ ಕಳೆದು ಹೋಗಿರ್ತೀರ. ಆ ರೀತಿಯ ಒಂದು ಭಾವನೆಯನ್ನು, ಒಂದು ಅನುಭವವನ್ನು ಸಿನಿಮಾ ಸ್ಪೆಷಲಿ ಮೊದಲ ಅರ್ಥದಲ್ಲಿ ಕೊಡುತ್ತೆ. ಆ ಜರ್ನಿ ಏನಿದೆ ಅದು ತುಂಬಾ ಇಮ್ಮರ್ಸಿವ್ ಆಗಿತ್ತು. ಅದನ್ನು ನರೇಟ್ ಮಾಡಿರೋ ರೀತಿ, ಕಟ್ ಕೊಟ್ಟಿರೋ ರೀತಿ, ಎಡಿಟ್ ಮಾಡಿರೋ ರೀತಿ, ಈ ಇಷ್ಟು ವಿಷಯಗಳು ಸಿನಿಮಾ ನೋಡ್ತಾ ಇರಬೇಕಾದ್ರೆ ತಲೆಗೆ ಬರಲ್ಲ. ಬಟ್ ಹೊರಗೆ ಬಂದ ಮೇಲೆ ಅದು ಗೊತ್ತಾಗತ್ತೆ. ಪರ್ಸ್ನಲಿ ಎರಡನೇ ಅರ್ಥದಲ್ಲಿ ತಲೆಗೆ ಬಂದದ್ದು. ಬಿಕಾಸ್ ಅಷ್ಟು ಒಳಗೆ ಎಳ್ಕೊಂಡಿತ್ತು ಸಿನಿಮಾ. ಆ ಪಾತ್ರಗಳು ಕಣ್ಣ ಮುಂದೆನೇ ಇದ್ವು. ಇನ್ನು ಪರ್ಫಾರ್ಮೆನ್ಸಸ್ ಕೂಡ ಇವರಿಗೆ ಒಳ್ಳೆ ಸಾಥ್ನ ಕೊಟ್ಟಿದ್ದಾವೆ. ಇವ್ರು ಯಾರನ್ನು ನಾವು ಕ್ವಶನ್ ಮಾಡೋದಕ್ಕಾಗಲ್ಲ. ಅವರು ಆ ಪಾತ್ರಗಳಾಗೆ ಇರೋದು. ಆ್ಯಂಡ್ ಇದು ವಿಕ್ರಮ್ ಅವರ ಸಿನಿಮಾ. ಸೊ ಅವರಂತೂ ಇದನ್ನು ಮೈ ಮೇಲೆ ಎಳ್ಕೊಂಡಿದ್ದಾರೆ. ಅವರ ಟ್ಯಾಲೆಂಟ್ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಸಂದರ್ಭದಲ್ಲಿ, ಪ್ರತಿಯೊಂದು ಮೂಮೆಂಟ್ನಲ್ಲಿ ಇವರಿಗೆ ಇನ್ನೊಂದು ಲೈಫ್ ಇದೆ. ಅವರು ಆ ಲೈಫಲ್ಲಿ ಹಾಗೆ ಕಾಣ್ತಾ ಇದ್ರು ಅನ್ನೋದು ನಿಮ್ಮ ತಲೆಯಲ್ಲಿ ಬರಲ್ಲ. ಆ ಥರದ ಒಂದು ಪರ್ಫಾರ್ಮೆನ್ಸ್, ಇಟ್ಸ್ ಟ್ರೂಲಿ ಸ್ಪೆಷಲ್. ಹಾಗೆಯೇ ಇಲ್ಲಿ ಜಿ ವಿ ಪ್ರಕಾಶ್ ಅವರ ಕೆಲಸ. ನಾನು ಆಲ್ಮೋಸ್ಟ್ 8-9 ವರ್ಷದಿಂದಾನೇ ಹೇಳ್ತಾ ಇದ್ದೆ, ಜಿ ವಿ ಪ್ರಕಾಶ್ ಈಸ್ ಇಂಟರ್ನ್ಯಾಷನಲ್ ಅಂತ. ಬಟ್ ಅವರು ಆ್ಯಕ್ಟಿಂಗ್ ಕಡೆ ಮುಖ ಮಾಡಿದರು. ಬಟ್ ಅಗೇನ್ ರೀಸೆಂಟಾಗಿ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದ್ದು ಅವರಿಗೆ ತುಂಬಾ ಖುಷಿ ಕೊಡ್ತು ನನಗೆ. ಎಕ್ಸೆಪ್ಷನಲ್ ಮ್ಯೂಸಿಕ್ ಡೈರೆಕ್ಟರ್, ಈಸ್ ವೆರಿ ಸ್ಪೆಷಲ್. ಅದು ಇಲ್ಲೂ ಕಂಟಿನ್ಯೂ ಆಗಿದೆ. ಈ ಥರದ ಸಿನಿಮಾಗಳಿಗೆ ಸಂಗೀತವನ್ನು ಕೊಡೋದು ಅದು ಕಷ್ಟದ ಕೆಲಸ. ಇಲ್ಲಿ ಟೆಂಪ್ಲೇಟ್ ಅಂತ ಇರಲ್ಲ. ಬಟ್ ನೀವು ಸಿನಿಮಾ ನೋಡಿದಾಗ ಅವ್ರು ಏನನ್ನ ಮಾಡಿದ್ದಾರೆ ಇಲ್ಲಿ ಅನ್ನೋದು ಅರ್ಥ ಆಗುತ್ತೆ ನಿಮಗೆ. ಇನ್ನು ಇವುಗಳನ್ನ ಬಿಟ್ಟು ಇಲ್ಲಿ ಹೇಳೋಕೆ ಹೊರಟಿದಂಥ ವಿಷಯವನ್ನ ವಿಜುವಲಿ ಪ್ರೆಸೆಂಟ್ ಮಾಡಿರೋ ರೀತಿ, ಅವರ ತಲೆಯಲ್ಲಿ ಇದ್ದ ಒಂದು ಥಾಟನ್ನು ಈ ರೀತಿ ಪ್ರೆಸೆಂಟ್ ಮಾಡಬೇಕು, ಹಿಂಗೆ ಇದನ್ನು ಹೇಳಬೇಕು ಅಂತ ಅಂದ್ಕೊಂಡ್ರಲ್ವ, ಅಂಡ್ ಅದೇ ರೀತಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರಲ್ವ, ಅದಕ್ಕೆ ಒಂದು ಅಪ್ರಿಷಿಯೇಷನ್ ಬರಲೇಬೇಕು. ಆಲ್ಸೋ ಮೆಟಫಾರಿಕಲಿ ಇವರು ಹೇಳಿದಂಥದ್ದು, ಆ ಕ್ಯಾರೆಕ್ಟರ್ನ ಬರ್ತಿರೋ ರೀತಿ, ಆ್ಯಂಡ್ ಈ ಪುಸ್ತಕಗಳ ಜಾನಗಳಲ್ಲಿ ಮ್ಯಾಜಿಕಲ್ ರಿಯಲಿಸಮ್ ಅಂತ ಒಂದು ಜಾನ ಇದೆ. ಸೊ ಅದನ್ನು ಇಲ್ಲಿ ಇನ್ಕಾಪರೇಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಒಂದು ನಿಜವಾದ ಘಟನೆಯ ಜೊತೆಗೆ, ನಿಜವಾಗ್ಲೂ ನಡೀತಾ ಇರೋವಂಥ ಸಂದರ್ಭಗಳ ಜೊತೆಗೆ ಒಂದು ಫ್ಯಾಂಟಸಿಯನ್ನು ಕೂಡ ತರೋದು, ಅದನ್ನು ಆದಷ್ಟು ಮೇಯ್ನ್ ಸಂದರ್ಭಗಳಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು, ಅದು ಇಲ್ಲಾಗಿದೆ. ಅದು ಇಲ್ಲಿನ ಮಟ್ಟಿಗೆ ಸ್ವಲ್ಪ ಹೊಸದು ಅಂತಾನೆ ಹೇಳ್ಬೋದು. ಅದು ಎಲ್ಲ ಕಡೆನೂ ವರ್ಕ್ ಆಗಿಲ್ಲ, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಬಟ್ ಈ ಸಿನಿಮಾಗೆ ಅದು ಅದರದ್ದೇ ರೀತಿಯ ಒಂದು ವ್ಯಾಲ್ಯೂವನ್ನು ಆ್ಯಡ್ ಮಾಡಿದೆ ಅಂತ ಹೇಳ್ಬೋದು. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದರೆ, ಸಿನಿಮಾದಲ್ಲಿ ಒಂದು ಎಮೋಷ್ನಲ್ ಕನೆಕ್ಟ್ ಇರಲಿಲ್ಲ ಅಂತ ಹೇಳ್ತೀನಿ. ಅಂದರೆ ಈಗ ಹೇಳೋದಾದರೆ, ಸಿನಿಮಾ ನೋಡ್ತಾ ನಾನು ಇನ್ವೆಸ್ಟ್ ಆಗಿದ್ದೆ, ಆದರೆ ಅಲ್ಲಿದ್ದ ಭಾವನೆಗಳಿಗೆ ನಾನು ರಿಯಾಕ್ಟ್ ಮಾಡಲಿಲ್ಲ, ಅಥವಾ ರಿಯಾಕ್ಟ್ ಮಾಡೋ ಹಾಗೆ ನನ್ನನ್ನು ತಲುಪೋ ಹಾಗೆ ಅವು ಇರಲಿಲ್ಲ ಅಂತ ಅಂದ್ಕೊಳ್ಬೋದೇನೋ. ಮಗನಿಗೆ ಏನೋ ಆಗತ್ತೆ, ಅಲ್ಲೂ ಏನಾಗಲಿಲ್ಲ. ಒಂದು ಸಾವಾಗತ್ತೆ, ಅದು ಕೂಡ ತಲುಪಲಿಲ್ಲ. ಆ್ಯಂಡ್ ದೆನ್ ಈವನ್ ಬಂಗಾರ ಸಿಕ್ಕಾಗಲೂ ಕೂಡ ಇಟ್ ಡಿಂಟ್ ರಿಯಲಿ ಹಿಟ್ ಮಿ. ಮೇ ಬಿ ಅದು 3 ಕಾರಣಗಳಿಂದ ಆಗಿರ್ಬೋದು. ಒಂದು, ಇವರು ಮ್ಯಾಜಿಕಲ್ ರಿಯಲಿಸಮ್ ಆ ಎಫೆಕ್ಟ್ನ ಬಳಸ್ಕೊಂಡಿರೋ ರೀತಿಯಿಂದ ಅದೊಂದು ಎಲಿಮೆಂಟ್ ಆಗಿ ಉಳ್ಕೊಂಡಿದೆ ವಿನಃ ಸಿನಿಮಾದಲ್ಲಿ ಸ್ಪೆಷಲಿ ಸೆಕೆಂಡ್ ಹಾಫ್ನ ಜೊತೆ ಬ್ಲೆಂಡ್ ಆಗಿಲ್ಲ. ಸೆಪ್ರೇಟ್ ಎಂಟಿಟಿಯಾಗಿ ಅದು ಉಳ್ಕೊಳ್ಳುತ್ತೆ. ಅದನ್ನು ಡೈರೆಕ್ಟರ್ ಅವರು ನೀಟಾಗಿ ಡಿಫೈನ್ ಮಾಡಲಿಲ್ಲ ಅಂತ ಅನ್ನಿಸ್ತು. ಎರಡನೇದು, ಸಿನಿಮಾ ಎರಡನೇ ಅರ್ಥದಲ್ಲಿ ಏನನ್ನ ಹೇಳೋಕ್ಕೆ ಹೊರಟಿದೆ ಅನ್ನೋದ್ರ ಮೇಲೆ ತುಂಬ ರ್ಯಾಂಡಮ್ ಆಗಿ ಹೋಗುತ್ತೆ. ಅಂದರೆ ಈ ಪಾಯಿಂಟನ್ನು ತುಂಬ ಚೆನ್ನಾಗಿ ಡಿಸ್ಕಸ್ ಮಾಡ್ಬೋದು, ಬಟ್ ಇಲ್ಲಿ ಅದನ್ನು ಹೇಳೋಕ್ಕಾಗಲ್ಲ. ಈಗ ಆ ಸ್ವತಂತ್ರ ಇಲ್ಲ. ಸೊ ಅದು ಎಲ್ಲೋ ಒಂಚೂರು ಡಿಸ್ಕನೆಕ್ಟ್ ಮಾಡ್ತು ನನ್ನನ್ನು. ಇನ್ನು ಮೂರನೇದಂದರೆ, ಅವರು ಇದೇ ರೀತಿಯ ವಿಷಯಗಳನ್ನೇ ಮತ್ತೆ ಮತ್ತೆ ಅವರ ಸಿನಿಮಾಗಳಲ್ಲಿ ಹೇಳ್ತಾ ಇರೋದು. ರಂಜಿತ್ ಅವರ ಮದ್ರಾಸ್ ಸಿನಿಮಾ ನೋಡಿದಾಗ ನಾನು ಹೇಗಿದ್ದೆ ಅಂದರೆ, ಐ ವಾಸ್ ಲೈಕ್, ವಾವ್, ಇಷ್ಟು ಸೆನ್ಸಿಟಿವ್ ವಿಷಯವನ್ನು, ಕಾಂಟ್ರವರ್ಷಿಯಲ್ ವಿಷಯವನ್ನು ಹೀಗೂ ಹೇಳ್ಬೋದಾ? ಈ ಥರದ ಒಂದು ರೈಟಿಂಗ್, ಅದು ನನ್ನ ಕೈಯಲ್ಲಿ ಸಾಧ್ಯನಾ ಅನ್ನೋ ಥರದ ಕ್ವಶನ್ಸ್. ಬಿಕಾಸ್ ಅಷ್ಟು ಸಟಲಾಗಿ ಇತ್ತು ಅಲ್ಲಿ ವಿಷಯ. ಬಟ್ ಬರ್ತಾ ಏನಾಯಿತು ಅಂದರೆ, ಅವರ ಐಡಿಯಾನ ವ್ಯಕ್ತಪಡಿಸೋಕೆ ಫ್ರೀಡಮ್ ಇದೆ ಅಂತ ತಿಳಿದ ಮೇಲೆ ಅವರು ಪ್ರೀಚಿ ಆಗೋದಕ್ಕೆ ಶುರು ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ ಸಟಿಲಿಟಿ ಎಲ್ಲೋ ಹೋಗಿದೆ. ಆ್ಯಂಡ್ ಅದೇ ಅನಿಸಿದ್ದು ಈ ಸಿನಿಮಾದಲ್ಲೂ. ಅವರ ಐಡಿಯಾಗಳಿಗೆ, ಐಡಿಯಾಲಜಿಗೆ ನಾವು ಒಪ್ಕೊಳ್ಬೋದು, ಒಪ್ಕೊಳ್ದೇನೋ ಇರ್ಬೋದು. ಅದನ್ನು ಸೆಪ್ರೇಟಾಗಿ ಇಟ್ಟರೂ ಕೂಡ ಅದನ್ನೇ ನೀವು ಸಿನಿಮಾ ಆಗಿ ಹೇಗೆ ವ್ಯಕ್ತಪಡಿಸ್ತೀರಾ ಅನ್ನೋದು ಆ್ಯಸ್ ಎ ಮೂವಿ ಬಫ್ ಆಗಿ ನಾವು ನೋಡ್ತಾ ಇರ್ತೀವಿ. ಬಟ್ ಐ ಫೆಲ್ಟ್ ಆ ಪಾರ್ಟಲ್ಲಿ ಸೆಕೆಂಡ್ ಹಾಫ್ನಲ್ಲಿ ರಂಜಿತ್ ಅವರು ಸ್ವಲ್ಪ ಹಿಂದೆ ಬಿದ್ದರು ಅಂತ. ಸೊ ಸಿಂಪಲ್ ಆಗಿ ಹೇಳೋದಾದರೆ, ಇಟ್ ವಾಸ್ ಅ ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ಸ್ಪೆಷಲಿ ಈ ರೀತಿಯ ವಿಷಯಗಳನ್ನು ಇಷ್ಟಪಡುವಂಥ ಮೂವಿ ಬಫ್ಗಳಿಗೆ ಮಾತ್ರ. ಮೊದಲ ಅರ್ಧ ಇಟ್ಸ್ ಸಿನಿಮಾ, ಇಟ್ಸ್
ಟ್ರೂಲಿ ಸ್ಪೆಷಲ್, ಅದೊಂದು ಅದ್ಭುತ, ಅದರ ಬಗ್ಗೆ ಬೇರೆ ಮಾತಿಲ್ಲ. ಬಟ್ ನಂತರ ಇದು ಸ್ವಲ್ಪ ರ್ಯಾಂಡಮ್ ಆಗಿ ಹೋಗಿದೆ. ಅದೇ ಅವರದೇ ಸಿನಿಮಾಗಳ ದಾರಿಯನ್ನು ಹಿಡಿದಿದೆ, ವಿಚ್ ಕುಡ್ ಹ್ಯಾವ್ ಬಿನ್ ಲಾಟ್ ಡಿಫ್ರೆಂಟ್ ಆ್ಯಂಡ್ ಲಾಟ್ ಸಟಲ್. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.